ಸ್ತ್ರೀಯ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಕಂಡುಬರುವ ವಿವಿಧ ಸಮಸ್ಯೆಗಳು, ಲಕ್ಷಣಗಳು ಇತ್ಯಾದಿಗಳ ಕುರಿತಾಗಿ ಹಲವು ವಿಡಿಯೋಗಳನ್ನು ನನ್ನ ಈ ಚಾನಲ್ನಲ್ಲಿ ನೋಡಿರಬಹುದು. ಹದಿಹರೆಯದ ಕುಮಾರಿಯ ಹಂತದಿಂದ ಗರ್ಭಾವಸ್ಥೆ ಹಾಗೂ ಹೆರಿಗೆಯ ತನಕ ಸಾಮಾನ್ಯವಾಗಿ ಎಲ್ಲರೂ ತಿಳಿದಿರಬೇಕಾದ ಮಾಹಿತಿ ಮತ್ತು ವೈದ್ಯಕೀಯ ಅರಿವನ್ನು ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ಈ ಮೊದಲಿನ ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದೀಗ ತಾಯಿಯಾದ ಆಕೆಯ ಆರೋಗ್ಯದ ಕಡೆ ಗಮನ ಹರಿಸೋಣ. ಬಾಣಂತನ ಎಂಬುದು ಹೇಗೆ ಮಹತ್ವವನ್ನು ಹೊಂದಿದೆ, ಆಕೆಯ ಆಹಾರ ಆರೈಕೆ ಹೇಗಿರಬೇಕು ಎಂಬುದನ್ನು ಡಾಕ್ಟರ್ ಸಾವಿತ್ರಿಯವರ ಮಾತಿನಲ್ಲಿ ತಿಳಿಯೋಣ. ಬಾಣಂತನ ಅಂತ ಹೇಳೋದು ಏನು ಅಂತ, ಪೋಸ್ಟ್ ನೇಟಲ್ ಪೀರಿಯಡ್. 9 ತಿಂಗಳಲ್ಲಿ ದಿನದಿಂದ ದಿನಕ್ಕೆ ಸಾಕಷ್ಟು ಬೆಳವಣಿಗೆ, ತೂಕದಲ್ಲಿ, ಗಾತ್ರದಲ್ಲಿ. ಅದು ಬರೀ ಬೆಲೂನ್ ಉಬ್ಬಿದಾಗೆ ಉಬ್ಬಿದ್ದಲ್ಲ, ಮಾಂಸಖಂಡಗಳು, ನರವ್ಯೂಹ ಮತ್ತು ರಕ್ತನಾಳಗಳ ಗುಂಪು ಇವೆಲ್ಲ ಹೆಚ್ಚಿಗೆ ಆಗಿವೆ. ಅದೆಲ್ಲ ಈಗ ಪುನಃ ಕಡಿಮೆ ಆಗಬೇಕು. ಎಲ್ಲ ಕಡಿಮೆ ಆಗಿ ಮತ್ತೆ ಅದು ಸಹಜ ಸ್ಥಿತಿಗೆ ಬರಬೇಕು. ಅದಕ್ಕೆ 6 ವಾರಗಳ ಸಮಯ ಬೇಕು. ಆ 6 ವಾರಗಳ ಸಮಯವನ್ನೇ ನಾವು ಬಾಣಂತನ ಅಂತ ಕರೆಯೋದು. ದೇಹಕ್ಕೆ ಸರಿಯಾದ ಆರೈಕೆ ಬೇಕು, ವಿಶ್ರಾಂತಿ ಬೇಕು, ಆಹಾರ ಬೇಕು. ಇದನ್ನು ಎಲ್ಲ ನಾವು ಯೋಜಿಸಿ ಕ್ರಮ ಪ್ರಕಾರ ಕೊಡುವುದಕ್ಕೆ ಬಾಣಂತನ ಅಂತ ಹೆಸರು. ಮಗುವಿಗೆ ಹಾಲೂಡಲಿಕ್ಕೆ ತಾಯಿಗೆ ಆಹಾರ ಬೇಕು, ಶಕ್ತಿ ಬೇಕು. ಆಮೇಲೆ ಮಗುವಿನ ಆರೈಕೆಯ ದೃಷ್ಟಿಯಿಂದ ತಾಯಿಗೆ ಆಹಾರ ಬೇಕು, ತಾಯಿ ಮತ್ತೆ ಸಹಜಕ್ಕೆ ಬರಬೇಕು. ಆಮೇಲೆ ಈ ದೇಹ ಮೊದಲು ಇದ್ದ ಹಾಗೆ ಸಹಜಕ್ಕೆ ಪರಿವರ್ತನೆ ಆಗಲಿಕ್ಕೆ ಸಮಯ, ಆರೈಕೆ, ವಿಶ್ರಾಂತಿ, ವ್ಯಾಯಾಮ ಎಲ್ಲವೂ ಬೇಕು. ಬಾಣಂತಿಯ ದೇಹದಲ್ಲಿ ಜೀರ್ಣಾಂಗಗಳ ಶಕ್ತಿ ಕಡಿಮೆ, ಜೀರ್ಣ ಕಡಿಮೆ, ಅಜೀರ್ಣ ಆಗಬಾರ್ದು. ದೇಹ ಮನಸ್ಸು ಎರಡೂ ಶಿಥಿಲ ಆಗಿರ್ತದೆ, ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ, ಅದಾಗಬಾರ್ದು. ದೇಹಕ್ಕೆ ಆರೈಕೆ ಬೇಕು, ಯಾಕೆಂದರೆ ಮತ್ತೆ ಶಕ್ತಿ ಅಭಿವೃದ್ಧಿ ಆಗಬೇಕು. ಕೆಲಸಕ್ಕೆ, ಮಗುವಿಗೆ, ಎಲ್ಲದಕ್ಕೂ ಆರೈಕೆ ಬೇಕು. ಬಾಣಂತಿಯ ಆಹಾರದಲ್ಲಿ ವಿಚಾರ ಏನಂತಂದರೆ, ಬಾಣಂತಿಗೆ ಹೊಟ್ಟೆಗೆ ಬೇಕಾದಷ್ಟು ಕೊಡಬೇಕು. ಅವಳ ಹೊಟ್ಟೆ ತುಂಬಬೇಕು. ಅವಳಿಗೆ, ಅವಳ ಮಗುವಿಗೆ ಫೀಡ್ ಮಾಡಲಿಕ್ಕೆ ಎಲ್ಲ ಎಷ್ಟು ಅಗತ್ಯವಿದೆಯೋ ಅಷ್ಟು ಕೊಡಬೇಕು. ಅದು ಅವಳಿಗೆ ಜೀರ್ಣ ಆಗುವ ಹಾಗೆ ಇರಬೇಕು. ಹೊಟ್ಟೆ ತುಂಬಿ ತುಳುಕುವಷ್ಟು ಕೊಡಬಾರ್ದು. ಒಂದು ಇದು ಹೇಳಿಕೆ ಉಂಟು, ಏನಂದರೆ ಹುಟ್ಟಿದ ಕೂಡಲೇ ಮಗು ಅಳುವಾಗ ಅದರ ಹೊಟ್ಟೆಗೊಂದಿಷ್ಟು ಗಾಳಿ ಸೇರ್ತದೆ. ಅದು ಜಠರದ ಮೇಲ್ಭಾಗದಲ್ಲಿ ಹಾಗೇ ಇರ್ತದೆ. ಹೊಟ್ಟೆ ತುಂಬುವಾಗ ಅತಿ ತುಂಬಿದರೆ ಅದು ಹೊರಗೆ ಬರ್ತದೆ, ಆಗ ಅದು ತೇಗಾಗಿ ಬರುವುದು. ಅಂದರೆ ಅಷ್ಟು ತಿನ್ನಬಾರ್ದು ಅಂತ ಹೇಳುವುದು ಲೆಕ್ಕ. ಬಾಣಂತಿಗೆ ಜೀರ್ಣಶಕ್ತಿ ಕಡಿಮೆ ಇರುವ ಕಾರಣ ಎಷ್ಟು ಅಗತ್ಯ ಉಂಟೋ ಅಷ್ಟು ಕೊಡಬೇಕು, ಆದರೆ ಜಾಸ್ತಿ ಆಗಬಾರ್ದು. ಈ ತತ್ವವನ್ನು ಫಾಲೋ ಮಾಡಬೇಕು. ಅಲ್ಲಿ ಬರೀ ಕ್ವಾಂಟಿಟಿ ಅಂದರೆ ಅಳತೆ ಮುಖ್ಯವಲ್ಲ, ಆಹಾರಾಂಶಗಳು ಎಲ್ಲವೂ ಸೇರಿರಬೇಕು. ಪಿಷ್ಟ, ಸಕ್ಕರೆ, ಕೊಬ್ಬು ಎಲ್ಲವೂ ಬೇಕು, ಪ್ರತಿಯೊಂದು ಬೇಕು. ಹಣ್ಣು, ಹಂಪಲು, ತರಕಾರಿ ಎಲ್ಲವನ್ನು ಕೊಡಬೇಕು. 3 ದಿನಗಳವರೆಗೆ ಬಾಣಂತಿಗೆ ಬರೀ ಗಂಜಿ, ಅನ್ನ, ಹಾಲು, ತುಪ್ಪ, ಮಜ್ಜಿಗೆ ಇವುಗಳನ್ನೇ ಹೇಳ್ತೇವೆ. 3 ದಿನಗಳ ನಂತರ ಸ್ವಲ್ಪ ಸ್ವಲ್ಪ ಎಲ್ಲವನ್ನು ಕೊಡಲಿಕ್ಕೆ ಶುರು ಮಾಡ್ಬೋದು. 11ನೇ ದಿವಸದ ನಂತರ ತರಕಾರಿ, ಹಣ್ಣು ಎಲ್ಲ ಸರಾಗವಾಗಿ, ಹಿತವಾಗಿ, ಹದವಾಗಿ ಕೊಡ್ಬೋದು. ಈ ಹೆರಿಗೆ ಆದಂದಿನಿಂದ 1 ಚಮಚ ಕಾಳುಮೆಣಸಿನ ಪುಡಿ, ಅದಕ್ಕೆ 1 ಚಮಚ ತುಪ್ಪ, ಉಪ್ಪು ಹಾಕಿ ಬೆರೆಸಿ ಮೊದಲ ತುತ್ತಿನಲ್ಲಿ ಅಥವಾ 1-2 ತುತ್ತಿನಲ್ಲಿ ಊಟ ಮಾಡೋದು ಕ್ರಮ. ಈ ಕಾಳುಮೆಣಸನ್ನು ಪುಡಿ ಮಾಡುವ ಮೊದಲು 1 ಚಮಚ ತುಪ್ಪ ಹಾಕಿ ಹುರ್ಕೊಳ್ಬೇಕು. ಹುರಿದು ಹುಡಿ ಮಾಡಿ ವಸ್ತ್ರಗಾಳಿತ ಚೂರ್ಣ ಮಾಡಿ ಇಟ್ಕೊಳ್ಬೇಕು. ಅದು ಊಟದ ಜೊತೆಗೇ ಕೊಡೋದು. ಅದರ ಜೊತೆ ತುಪ್ಪ, ಉಪ್ಪು ಹಾಕಲೇಬೇಕು, ತುಪ್ಪ ಕೊಡಲೇಬೇಕು. ಬೆಳಗ್ಗೆ ಮಧ್ಯಾಹ್ನ ಊಟಕ್ಕೆ ಅದನ್ನು ಬಳಸಬೇಕು. ಕಾಳುಮೆಣಸಿನ ಪುಡಿ ಬೆಳಗ್ಗೆ ಮಧ್ಯಾಹ್ನ ಅಂತ ಹೇಳಿದೆವು.
ತಿಂಡಿ ತಿನ್ನುವಾಗ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳೋದು ಬೇಡ. ಅದನ್ನು ಮಧ್ಯಾಹ್ನಕ್ಕೆ ರಾತ್ರಿಗೆ ಅಂತ ಮಾಡ್ಬೋದು. ಅದು 2 ತಿಂಗಳವರೆಗೂ ಉಪಯೋಗಿಸ್ತೇವೆ. ಕಾಳು ಮೆಣಸು ಆರೋಗ್ಯವನ್ನು ಸುಧಾರಿಸ್ತದೆ, ಜೀರ್ಣಶಕ್ತಿಯನ್ನು ಸುಧಾರಿಸ್ತದೆ. ಅದಕ್ಕೆ ಕೊಡುವುದು. ಅದನ್ನು ತಿನ್ನಲೇಬೇಕು ಅಂತೇಳಿ ರೂಲ್ ಇಲ್ಲ. ಅದನ್ನು ಯಾಕೆ ಕೊಡುವುದು ಅಂದರೆ ಜೀರ್ಣಶಕ್ತಿ ಉಳಿದುಕೊಂಡಿರಲಿ ಅಂತ ಅಷ್ಟೇ. ಬಾಣಂತಿ ಹಣ್ಣು, ತರಕಾರಿ, ಹಾಲು, ತುಪ್ಪ ಇತ್ಯಾದಿಗಳನ್ನು ಸೇವಿಸುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇವುಗಳಲ್ಲಿ ಗಮನಿಸಬೇಕಾದ ಅಂಶಗಳು ಅಥವಾ ಮಿತಗೊಳಿಸಬೇಕಾದ ವಿಷಯಗಳಿವೆಯೇ? ಬಾಣಂತಿಗೆ ಪ್ರತಿದಿನ 1 ತಟ್ಟೆಯಷ್ಟು ಹಣ್ಣು ಕೊಡಬೇಕು. ಅದವಳಿಗೆ ಶಕ್ತಿಗೂ ಬೇಕು, ವಿಟಮಿನ್ ಸಿಯೂ ಆಗಬೇಕು, ಗರ್ಭಕೋಶ ಹೀಲಾಗಲಿಕ್ಕೂ ಆಗಬೇಕು, ಸ್ವಚ್ಛಪಡಿಸಿ ಹೀಲಾಗಲಿಕ್ಕೆ. ವಿಶೇಷ ಏನಂದರೆ ಬಾಕಿ ಎಲ್ಲ ಸಂದರ್ಭಗಳಲ್ಲಿ ಪಪ್ಪಾಯ ಕೊಡಬಾರ್ದು. ಹುಣ್ಣಿರುವಾಗ, ಗಾಯ ಇರುವಾಗ ಪಪ್ಪಾಯ ಕೊಡಬಾರ್ದು, ಅದು ಜಾಸ್ತಿ ಆಗುತ್ತೆ. ಆದರೆ ಬಾಣಂತಿಗೆ ಕೊಡ್ಬೋದು. ಯಾಕೆಂದರೆ ಬಾಣಂತಿಗೆ ಅದು ಗರ್ಭಕೋಶವನ್ನು ಸ್ವಚ್ಛಪಡಿಸಿ ಸಂಕುಚಿತಗೊಳಿಸಲಿಕ್ಕೆ ಸಹಾಯಕರವಾಗತ್ತೆ. ನಮ್ಮ ಅಜ್ಜ ಹೇಳ್ತಾಯಿದ್ರು, ಬಾಣಂತಿಗೆ ದಿನಕ್ಕೆ 1 ಪ್ಲೇಟು ಹಣ್ಣು ಕೊಡಬೇಕು ಅಂತ. ಎಲ್ಲ ಹಣ್ಣು ಕೊಡ್ಬೋದು, ಹಲಸಿನ ಹಣ್ಣು ಮಾತ್ರ ಬೇಡ ಅಂತ ಹೇಳ್ತೇವೆ. ಅದಷ್ಟು ಹಿತ ಅಲ್ಲ ಹೊಟ್ಟೆಗೆ ಆ ಸಮಯದಲ್ಲಿ. ಹಾಗಾದ ಕಾರಣ ಅದೊಂದು ಬೇಡ ಅಂತ ಹೇಳ್ತೇವೆ. ಹಲಸಿನ ಹಣ್ಣು ಮಾತ್ರ ಜೀರ್ಣಾಂಗಗಳಿಗೆ ಹಿಂಸೆ ಮತ್ತು ಹೆವಿ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಬೇಡ ಅಂತ ಹೇಳ್ತೇವೆ ಅಷ್ಟೇ. ಮತ್ತು ಅಲ್ಲದಿದ್ರಲ್ಲಿ ಈಗ 1-2 ಸೊಳೆ ಹಲಸಿನ ಹಣ್ಣು ತಿಂದರೆ ಅಂತ ಏನಾಗುವುದಿಲ್ಲ. ಅದನ್ನು ಹೊಟ್ಟೆ ತುಂಬ ತಿನ್ನಬಾರ್ದು ಅಷ್ಟೇ. ಅನನಾಸು ಕೊಡ್ಬೋದು, ಅನನಾಸು, ಪಪ್ಪಾಯ ಎಲ್ಲ ಕೊಡ್ಬೋದು, ಬಾಕಿ ಎಲ್ಲ ಹಣ್ಣುಗಳು ಕೊಡ್ಬೋದು. ಮತ್ತು ಬಾಣಂತಿಗೆ ತರಕಾರಿ ಕೊಡಬಾರ್ದು ಅಂತ ಬರೀ ಉಪ್ಪಿನಕಾಯಿ ಕಲಸಿ ತಿನ್ನಿಸ್ತಾರೆ, ಅದು ತಪ್ಪು. ತರಕಾರಿಗಳಲ್ಲಿ ಎಲ್ಲವನ್ನೂ ಕೊಡ್ಬೋದು, ಆದರೆ ಕೆಲವಕ್ಕೆ ಗ್ಯಾಸ್ ಆಗೋದು, ಅಜೀರ್ಣ ಆಗೋದು ಹಾಗೆಲ್ಲ ಹೇಳುತ್ತೇವೆ. ಅವನ್ನು ಮಿತಿಯಲ್ಲಿ ಒಂದು ಚೂರು ತಿಂದರೆ ಏನೇ ಆಗೋದಿಲ್ಲ. ಸ್ವಲ್ಪ ಹೊಟ್ಟೆ ತುಂಬ ತಿಂದರೆ ಅವುಗಳಿಂದ ತೊಂದರೆ ಬರ್ತದೆ. ಹಾಗಾಗಿ ಅಂಥದ್ದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೇವೆ. ಉದಾಹರಣೆಗೆ ಈಗ ಹಲಸಿನಕಾಯಿ ಮತ್ತು ಇದು ಚೀನಿಕಾಯಿ ಮತ್ತು ಬಟಾಟೆ, ಗಡ್ಡೆಗಳು ಇದನ್ನೆಲ್ಲ ಹೆಚ್ಚು ಬೇಡ ಅಂತ ಅಷ್ಟೇ. ಸೊಪ್ಪುಗಳು ತಿನ್ನುವುದರಿಂದ ಏನೂ ತೊಂದರೆ ಆಗುವುದಿಲ್ಲ, ಆದರೆ ಎಲ್ಲವನ್ನು ಮಿತಿ ತಿಳಿದು ಕೊಡಬೇಕು ಅಷ್ಟೇ. ಒಂದು ಸರಿ ಹೋಯ್ತು, ಅದು ಆದೀತು ಅಂತ ಅದನ್ನೇ ತಟ್ಟೆ ತುಂಬ ಹೊಟ್ಟೆ ತುಂಬ ತಿನ್ನುವುದಲ್ಲ. ಆ ಮಿತಿಯನ್ನು ತಿಳಿದು ತಿಂದರೆ ತೊಂದರೆ ಇಲ್ಲ. ಮಗುವಿಗೆ ಆಗುವುದಿಲ್ಲ. ಈಗ ಉದಾಹರಣೆಗೆ ತಾಯಿ ಯಾವುದೋ ಒಂದು ವಸ್ತುವನ್ನು ತಿಂದರೆ ಮಗು ವಾಂತಿ ಮಾಡ್ತದೆ ಅಥವಾ ಸಿಕ್ಕಾಪಟ್ಟೆ ಅಳ್ತದೆ, ಹಾಗೆಲ್ಲ ಇದ್ದರೆ ಆ ವಸ್ತುವನ್ನು ತಾಯಿ ತಿನ್ನದಿರುವುದು ಒಳ್ಳೆಯದು. ಉದ್ದಿನ ತಯಾರಿಗಳನ್ನು ಬಾಣಂತನ ಕಾಲದಲ್ಲಿ ಅಷ್ಟಾಗಿ ಹೇಳುವುದಿಲ್ಲ. ಯಾಕೆ ಅಂದರೆ ಉದ್ದು ಒಳ್ಳೆ ಪ್ರೋಟೀನು, ಅದರಲ್ಲಿ ಸಂದೇಹ ಇಲ್ಲ, ಹೈ ಪ್ರೋಟೀನ್. ಆದರೆ ಅದಕ್ಕೆ ಗಾಯಗಳನ್ನು, ನೋವುಗಳನ್ನು ಜಾಸ್ತಿ ಮಾಡುವ ಒಂದು ಗುಣ ಉಂಟು. ಅದಕ್ಕೋಸ್ಕರ ಅದನ್ನು ಕೊಡಬಾರ್ದು ಅಂತ ಹೇಳುದು. ಈಗ ಗಾಯಗಳಿರುವಾಗ ಉದ್ದಿನ ತಯಾರಿಕೆಗಳು ತಿಂದರೆ ಆ ಗಾಯ ವಾಸಿಯಾಗಲಿಕ್ಕೆ ದಿನ ಹೆಚ್ಚು ತಗೊಳ್ತದೆ, ಅಥವಾ ಅಲ್ಲಿ ಬಾವು ಬರ್ತದೆ, ಇನ್ಫ್ಲಮೇಷನ್ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಬಾಣಂತಿಗೆ ಗರ್ಭಕೋಶದ ಒಳಭಾಗ ಪೂರ್ತ ಹುಣ್ಣಾದ ಹಾಗೆ ಇರುತ್ತೆ. ಅದು ಸಂಪೂರ್ಣ ಸಹಜತೆಗೆ ಬರಲಿಕ್ಕೆ 6 ವಾರ ಬೇಕು. ಆ ಸಮಯದಲ್ಲಿ ಈ ಉದ್ದು ಅದಕ್ಕೆ ಅಷ್ಟು ಒಳ್ಳೆಯದಲ್ಲ. ಅದರ ಕೆಲಸವನ್ನು ಅಂದರೆ ಅದು ಸಮರ್ಪಕತೆಗೆ ಹಿಂದೆ ಬರುವುದನ್ನು ಇದು ಇನ್ನೂ ತಡ ಮಾಡುತ್ತದೆ. ಹಾಗಾಗಿ ಅದನ್ನು ತಿನ್ನಬಾರ್ದು ಅಂತ ಹೇಳುದು. ಹೀಗೆ ಗಾಯ ಆಗಿದ್ದರೂ ಕೂಡ ಉದ್ದು, ಪಪ್ಪಾಯ ಅದೆಲ್ಲ ತಿಂದರೆ ಆ ಗಾಯ ಜಾಸ್ತಿ ಆಗ್ತದೆ, ಬಾತುಕೊಳ್ತದೆ, ಒಣಗುವುದು ಅಂದರೆ ವಾಸಿಯಾಗುವುದು ನಿಧಾನ ಆಗ್ತದೆ. ಸೊ ಇಲ್ಲಿಯೂ ಕೂಡ ಅದನ್ನು ಅದೇ ದೃಷ್ಟಿಯಿಂದ ನಾವು ತಿನ್ನಬಾರ್ದು ಅಂತ ಹೇಳುದು. ಅಲೋಪತಿ ಸಿಸ್ಟಮ್ ಪ್ರಕಾರ ಅದು ಒಳ್ಳೆ ಪ್ರೋಟೀನು, ಆಯುರ್ವೇದದ ಪ್ರಕಾರ ಅದು ಹೀಲಿಂಗನ್ನು ಡಿಲೇ ಮಾಡ್ತದೆ. ಹಾಗಾದ ಕಾರಣ ಅದನ್ನು ತಿನ್ನಬಾರ್ದು. ನಾನು ಅದನ್ನು ಒಪ್ಪುತ್ತೇನೆ.
11 ದಿನದವರೆಗಂತೂ ಅದನ್ನು ತಿನ್ನದಿರುವುದೇ ಒಳ್ಳೆಯದು. ಆಮೇಲೂ ನೀವು ತಿನ್ನಿ ಅಂತ ನಾವು ಹೇಳುವುದಿಲ್ಲ. ಬಾಣಂತನ ಸಮಯದಲ್ಲಿ ಆಗಲೇ ಹೇಳಿದ ಹಾಗೆ ಜೀರ್ಣಶಕ್ತಿ ಕಡಿಮೆ ಇರ್ತದೆ. ಹಾಗಾಗಿ ಕರ್ದ ತಿಂಡಿಗಳು, ಹೆಚ್ಚು ಖಾರ ಮಸಾಲೆ ಇದೆಲ್ಲ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಅವುಗಳನ್ನೆಲ್ಲ ದೂರ ಇಡುವುದು ಒಳ್ಳೆಯದು. ಬಾಣಂತಿಯ ಆಹಾರ ಯಾವಾಗಲೂ ಆದಷ್ಟು ತಾಜಾ, ಆಗಾಗ ತಯಾರಿಸಿದ್ದು, ಜೀರ್ಣ ಆಗುವಂಥದ್ದು, ಹೆಚ್ಚು ಉಪ್ಪು ಖಾರ ಇಲ್ಲದಿರುವಂಥದ್ದು, ಎಣ್ಣೆಲಿ ಕರೆದದ್ದು ಅಂಥದ್ದೆಲ್ಲ ಅಲ್ಲದಿರುವಂಥದ್ದು ಕೊಡುವುದು ಒಳ್ಳೆಯದು. ಅವರವರ ಅಭ್ಯಾಸದ ಆಹಾರವನ್ನು ಹಿತವಾಗಿ, ಮಿತವಾಗಿ, ಫ್ರೆಶ್ ಆಗಿ, ತಾಜಾತನ ಅದು ಮುಖ್ಯ. ಫ್ರಿಜ್ಜಲ್ಲಿ ಇಟ್ಟು ಬಿಸಿ ಮಾಡಿ ಮತ್ತೆ ಉಪಯೋಗಿಸೋ ಅಭ್ಯಾಸ ಒಳ್ಳೆಯದಲ್ಲ. ಆಗಾಗಿದ್ದು ಆಗಾಗ ಸ್ವೀಕರಿಸಬೇಕು. ಜೀರ್ಣ ಶಕ್ತಿಯನ್ನು ಹೊಂದಿಕೊಂಡು ಅವರವರ ಅಭ್ಯಾಸದಂತೆ ಮೊಟ್ಟೆ, ಮೀನು ಮಿತಿಯಲ್ಲಿ ಅಡ್ಡಿಯಿಲ್ಲ. ಮಾಂಸ ಬೇಗ ಅಜೀರ್ಣ ಆಗುತ್ತೆ. ಹಾಗಾದ ಕಾರಣ ಬಾಣಂತದಲ್ಲಿ ಮಾಂಸವನ್ನು ಸ್ವಲ್ಪ ದೂರ ಇಡುವುದೇ ಒಳ್ಳೆಯದು. ಇಲ್ಲಿ ಮೂಲ ತತ್ವ ಒಂದೇ, ಅಜೀರ್ಣ ಆಗಬಾರ್ದು. ಹೊಟ್ಟೆಯಲ್ಲಿ ಉಳಿದು ಅದು ಹುಳಿ ಬಂದು ಗ್ಯಾಸ್ ಬಂದು ಅದೆಲ್ಲ ಆಗಬಾರ್ದು ಅಷ್ಟೇ. ಬಾಣಂತನ ಅಂತ ಹೇಳಿದ್ರೆ ಒಂದು ಕಾಯಿಲೆ ಅಲ್ಲ. ಅವಳು ಎಲ್ಲವನ್ನೂ ತಿನ್ಬೋದು. ಅವಳಿಗೆ ಹಾಲು ತುಪ್ಪದ ಅವಶ್ಯಕತೆ ಇದೆ. ಆದರೆ ಅವಳ ಜೀರ್ಣಶಕ್ತಿಯನ್ನು ನಾವು ನೋಡಿಕೊಳ್ಬೇಕು. ಅವಳ ಜೀರ್ಣಶಕ್ತಿಯನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಹಾಲು ತುಪ್ಪ ಎಲ್ಲ ಕೊಡಬೇಕು. ಈಗ ಅವರ ಜೀರ್ಣಶಕ್ತಿಯನ್ಗೆ ಬೇಕಾದ್ದಕ್ಕಿಂತ ಹೆಚ್ಚಿಗೆ ಹಾಲು ತುಪ್ಪ ಕೊಟ್ಟರೆ ಅದು ಜೀರ್ಣ ಆಗಲಿಕ್ಕಿಲ್ಲ, ಅದರಿಂದ ತೊಂದರೆ ಬರ್ತದೆ. ಹಾಗೆ ನೋಡಿಕೊಂಡು ಅವಳ ಹೊಟ್ಟೆ ಹದ ತಿಳಿದು ಅವರವರ ಅಗತ್ಯ ಮತ್ತು ಅವರವರ ಜೀರ್ಣಶಕ್ತಿಯನ್ನು ಹೊಂದಿಕೊಂಡು ಉಂಟು, ಅದಕ್ಕೆ ತಕ್ಕ ಕೊಡಬೇಕು. ಕೆಲವು ಮನೆಗಳಲ್ಲಿ ಬಾಣಂತಿ ನೀರು ಕುಡಿಯಬಾರದು ಎಂಬ ನಿಯಮ ಮಾಡಿರುತ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಬಾಣಂತಿ ನೀರು ಕುಡಿಬಾರ್ದು ಅಂತ ಹೇಳುವ ತತ್ವ ಅಂಥದ್ದೊಂದು ನಂಬಲರ್ಹವಾದದ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ಆದರೆ ಬಾಣಂತಿ ಹೆಚ್ಚು ನೀರು ಕುಡಿಯುವುದರಿಂದ ಅವಳ ಹೊಟ್ಟೆ ಹಾಳಾಗ್ಬೋದು ಅಂತ ಹೇಳುವ ದೃಷ್ಟಿಯಿಂದ ನೀರನ್ನು ಹೆಚ್ಚು ಕುಡಿಲಿಕ್ಕೆ ಹೇಳಿದಿಲ್ಲ. ಅದಕ್ಕೆ ನಿರ್ಬಂಧ ಮಾಡಬೇಕಾಗಿಲ್ಲ. ಬಾಣಂತಿ ನೀರು ಕುಡಿಬಾರ್ದು, ಹೊಟ್ಟೆ ಬೆಳೀತದೆ ಇಲ್ಲ. ಅಗತ್ಯ ಇರುವಷ್ಟು ನೀರು ಕೊಡದಿದ್ದರೆ ಅವಳಿಗೆ ಮೋಷನ್ ಕರೆಕ್ಟ್ ಆಗೋದಿಲ್ಲ, ಮಲಬದ್ಧತೆ ಬರ್ತದೆ. ಮೊನ್ನೆ ಒಬ್ಬರು ಎಲ್ಲಿಂದಲೋ ಫೋನ್ ಮಾಡಿ ಕೇಳ್ತಾರೆ, ಅವಳಿಗೆ 8 ದಿನ ಆದರೂ ಫಲಶೋಧನೆ ಆಗೋದಿಲ್ಲ ಅಂತ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅಲ್ಲಿ ಗಾಯ ಇರ್ತದೆ, ಆ ಹೆದರಿಕೆಗೆ ಮೋಷನ್ ಹೋಗಿರುವುದಿಲ್ಲ, ಮಲ ಗಟ್ಟಿ ಆಗ್ತದೆ, ಹೋಗಲಿಕ್ಕೆ ಕೇಳುವುದಿಲ್ಲ, ಎನಿಮ ಕೊಡಬೇಕಾಗತ್ತೆ. ಕೆಲವೊಮ್ಮೆ ಆಸನವನ್ನು ಡೈಲೇಟ್ ಮಾಡಬೇಕಾಗತ್ತೆ, ಅಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಕಾರಣ ನಾವು ಅವರಿಗೆ ಮಾಡಿಸುವ ವಿಪರೀತವಾದ ಪಥ್ಯ, ಆಹಾರ ನಿಷೇಧ, ಹಣ್ಣು ನಿಷೇಧ ಅದೆಲ್ಲ ಮಾಡಬಾರ್ದು. ಅಗತ್ಯ ಇರುವಷ್ಟು ನೀರು, ಕುದಿಸಿ ತಣಿಸಿಟ್ಟ ನೀರು, ಕುದಿಸಿದ ಬಿಸಿ ಕುಡಿದ್ರೆ ಒಳ್ಳೆಯದು. ಕುದಿಸಿ ತಣಿಸಿಟ್ಟದ್ದಾದರೂ ಪರವಾಗಿಲ್ಲ. ಅವಳ ದೇಹಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಅವಳು ಕುಡಿಬೋದು. ಅದನ್ನು ಮೊದಲಿನವರು ಕಷಾಯಗಳಾಗಿ ಕೊಡ್ತಿದ್ರು, ಕಷಾಯ ಮಾಡಿರ್ತಿದ್ರು. ಅಷ್ಟು ಕಷಾಯ ಕುಡಿಯಲೇಬೇಕು, ಇಷ್ಟು ಕಷಾಯ ಕುಡಿಯಲೇಬೇಕು ಅಂತ ರೂಲ್ ಹಾಕ್ತಿದ್ರು. ಕೈಬೇವಿನ ಸೊಪ್ಪಿನ ಕಷಾಯ, ಜೀರಿಗೆ ಕಷಾಯ ಅಂಥದ್ದನ್ನೆಲ್ಲ ಕೊಡ್ಬೋದು, ಅಡ್ಡಿಲ್ಲ. ಬಿಸಿ ನೀರು ಮಾಡುವಾಗ ಜೀರಿಗೆಯೋ ಶುಂಠಿಯೋ ಏನಾದರೂ ಕಾಚಿ ತಿರುಳು ಏನಾದರೂ ಒಂಚೂರು ಹಾಕೋದು ಕ್ರಮ. ಬರೀ ನೀರನ್ನು ಕುದಿಸುವ ಕ್ರಮ ಇಲ್ಲ. ಅದಕ್ಕೆ ಒಂದು ಹೇಳಿಕೆ ಉಂಟು, ನನ್ನ ಅಜ್ಜಿ ಹೇಳ್ತಾ ಇದ್ರು, ಏನಂದರೆ ಬರೀ ನೀರು ಕುದಿಲಿಕ್ಕಿಟ್ರೆ ಅದು ಕುದಿಯುವಾಗ ಶಪಿಸ್ತಾ ಇರ್ತದಂತೆ ಕುದಿಲಿಕ್ಕಿಟ್ಟವರನ್ನು, ನನ್ನ ಹಾಗೆ ನೀನು ಕುದಿ, ನನ್ನ ಹಾಗೆ ನೀನು ಕುದಿ ಅಂತ ಹಾಗೆ ಹೇಳ್ತಿದ್ರು. ಹಾಗೆ ಬರೀ ನೀರನ್ನು ಹೆಚ್ಚೊತ್ತು ಕುದಿಸಬಾರ್ದು. ಅದಕ್ಕೆ ಏನಾರು ಒಂದು ಚೂರು ಯಾವುದೂ ಆಗ್ಬೋದು, ಕಾಚಿ ತಿರುಳೋ ಯಾಲಕ್ಕಿಯೋ ಲಾವಂಚವೋ ಏನಾದರೂ ಒಂದು ಚೂರು ಹಾಕಿ ಕುದಿಸಬೇಕು. ಬಾಣಂತಿಯರಿಗೆ ಕೊಡುವ ತಂಬುಳಿಗಳು, ಚಟ್ನಿಗಳು ಇವುಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡುತ್ತೀರಾ? ಬಾಣಂತಿಯರಿಗೆ ತಂಬುಳಿ ಕೊಡುವುದರ ಉದ್ದೇಶ ಮತ್ತು ಮಹತ್ವವೇನು? ಬಾಣಂತಿಯ ಊಟಕ್ಕೆ ಬಳಸುವ ಕೆಲವು ತಂಬುಳಿಗಳು, ಚಟ್ನಿಗಳು ಅಂಥದ್ದೆಲ್ಲ ಇರ್ತವೆ. ಊಟದಲ್ಲಿ ಉಪಯೋಗಿಸುವುದರಿಂದ ಬಾಣಂತಿಯ ಜೀರ್ಣಶಕ್ತಿ ಅಭಿವೃದ್ಧಿ ಆಗ್ತದೆ, ಬಾಯಿ ರುಚಿ ಸುಧಾರಣೆ ಆಗುತ್ತೆ, ಹೊಟ್ಟೆಗೆ ಹಿತ ಆಗ್ತದೆ. ಅದನ್ನು ಮಾಡಬಹುದು. 11ನೇ ದಿವಸ
ಮಧ್ಯಾಹ್ನಕ್ಕೆ ಶುಂಠಿ ತಂಬಳಿ ಅಥವಾ ಬೆಳ್ಳುಳ್ಳಿ ತಂಬಳಿ ಹೇಳ್ತೇವೆ. ಮತ್ತೆ ಅಗತ್ಯ ಇದ್ದರೆ ಕೊಡ್ಬೋದು. ಹೊಲಕೊಡಿ ತಂಬಳಿ ಅಂತ ಹೇಳ್ತೇವೆ. ಅದಕ್ಕೆ ಹಲವು ಗಿಡಗಳ ಚಿಗುರು, ಚೇರೆ ಮರದ ಚಿಗುರು, ಗೇರು ಮರದ ಚಿಗುರು, ಮಾವಿನ ಮರದ ಚಿಗುರು, ಇದು ಕುಂಟನೇರಳೆ ಚಿಗುರು, ವಿಷಾಂಶಗಳಿಲ್ಲದಂಥ ಎಲ್ಲ ಮರಗಳ ಚಿಗುರು, ತಿನ್ನಬಹುದಾದ ಎಲ್ಲ ಗಿಡ ಮರಗಳ ಚಿಗುರನ್ನು ಹಾಕ್ಬೋದು. ಇದನ್ನು ತಂದು ಬೇಯಿಸಿ ಗಟ್ಟಿಯಾಗಿ ಚಟ್ನಿ ಕಡಿದು ಇಟ್ಕೊಂಡು ಬೇಕಾದ ಹಾಗೆ ಚಟ್ನಿ ಬೇಕಾದ್ರೆ ಚಟ್ನಿ, ತಂಬಳಿ ಬೇಕಾದ್ರೆ ತಂಬಳಿ ಮಾಡ್ಬೋದು. ಎಲ್ಲ ಸೊಪ್ಪುಗಳನ್ನು ಬೇಯಿಸಿ ಮಾಡ್ಬೋದು ಅಥವಾ ಚೂರು ತುಪ್ಪ ಹಾಕಿ ಹುರಿದು ಸಹ ಮಾಡ್ಬೋದು. ಸೊಪ್ಪುಗಳನ್ನು ಒಂದೊಂದಾಗಿಯೂ ಮಾಡ್ಬೋದು, ಮಿಶ್ರ ಮಾಡಿಯೂ ಮಾಡ್ಬೋದು. ಮತ್ತು ಸೊಪ್ಪುಗಳಾದ ಕಾರಣ ವಿಟಮಿನ್ಸ್, ಮಿನರಲ್ಸು, ಅಯನ್ನು ಸಪ್ಲೈ ಆಗುತ್ತೆ. ಕಬ್ಬಿಣ ಸತ್ವ, ವಿಟಮಿನ್ಸು ಎಲ್ಲ ಸಪ್ಲೈ ಆಗ್ತದೆ. ಅದಕ್ಕೋಸ್ಕರ ತಂಬಳಿಗಳನ್ನು ಹೇಳೋದು. ತಂಬಳಿ ಮಾಡುವಾಗ ಅದಕ್ಕೆ ಕಡದ ಮಜ್ಜಿಗೆಯನ್ನೇ ಉಪಯೋಗಿಸಬೇಕು, ಮೊಸರು ಅಲ್ಲ. ಮೊಸರು ಪುನಃ ಕರಳಿಗೆ ಇರಿಟೆಂಟು, ಅದಷ್ಟು ಒಳ್ಳೆಯದಲ್ಲ. ಬಾಣಂತಿಗೆ ಮೊಸರು 11 ದಿನವರೆಗಂತೂ ಖಂಡಿತ ಬೇಡ. ಆನಂತರವೂ ಕೂಡ ಬಾಣಂತಿ ಅದನ್ನು ತಿನ್ನದಿರುವುದೇ ಒಳ್ಳೆಯದು, ಮಜ್ಜಿಗೆಯೇ ಒಳ್ಳೆಯದು. ಬಾಣಂತಿಯ ಆಹಾರದಲ್ಲಿ ಆಗಲೇ ಹೇಳಿದೆ, ಉಪ್ಪು, ಮೆಣಸು, ಹುಳಿ, ಮಸಾಲೆ ಎಲ್ಲವೂ ಕಡಿಮೆ. ಈ ತಂಬಳಿಗಳಿಗೆ, ಚಟ್ನಿಗಳಿಗಂತೂ ಮೆಣಸು ಹಾಕದಿರುವುದು ಒಳ್ಳೆಯದು. ಅದಕ್ಕೆ ಬದಲಾಗಿ 2 ಕಾಳು ಮೆಣಸು. ಕಾಳು ಮೆಣಸಿನ ಖಾರ ಇರಿಟೆಂಟ್ ಅಲ್ಲ, ಅದಕ್ಕೆ ಔಷಧೀಯ ಗುಣವೂ ಇದೆ. ರುಚಿಗೆ ರುಚಿಯೂ ಆಯಿತು, ಔಷಧೀಯ ಗುಣಕ್ಕೆ ಅದು ಆಯಿತು, ಹೊಟ್ಟೆಗೆ ಆಗುವ ತೊಂದರೆಗಳು ಕಡಿಮೆ ಆಯಿತು. ಹಾಗಾಗಿ ಮೆಣಸು ಉಪಯೋಗಿಸದಿರುವುದೇ ಒಳ್ಳೆಯದು. ಸಾಂಪ್ರದಾಯಿಕ ಬಾಣಂತನದಲ್ಲಿ ಮೊದಲ 3 ದಿವಸ ಮತ್ತು ಮೊದಲ 11 ದಿವಸಗಳ ಆಹಾರ ಕ್ರಮ ವಿಶೇಷವಾಗಿ ತಿಳಿಸಲಾಗಿದೆ. ಯಾವ ರೀತಿಯಾಗಿ ಇರಬೇಕು ಎಂಬುದನ್ನು ತಿಳಿಸಬಹುದೇ? ಬಾಣಂತಿಯ ಮೊದಲ 3 ದಿನ ಆಹಾರ ಆದಷ್ಟು ಲೈಟಾಗಿರುವುದು ಒಳ್ಳೆಯದು. ತೆಂಗಿನಕಾಯಿ ರಾಜ, ಅದಿದ್ದರೆ ಅದು ಮತ್ತೆ ಇನ್ಯಾರನ್ನು ಮೇಲೆ ಬರಲಿಕ್ಕೆ ಬಿಡಲಿಕ್ಕಿಲ್ಲ. ಅದರ ಕ್ರಮ ಅಂದರೆ ಜೀರ್ಣ ಆಗೋದು ನಿಧಾನ. ಹಾಗಾದ ಕಾರಣ ಆ 3 ದಿನ ತೆಂಗಿನಕಾಯಿ, ಮೊಸರು ಅಂಥದ್ದನ್ನೆಲ್ಲ ಹಾಕಬೇಡಿ ಅಂತ ಹೇಳುವುದು. ಬೇಳೆಗಳು ಅಷ್ಟೇ, ಬೇಳೆ, ಗಡ್ಡೆ, ಗ್ಯಾಸ್ ಆಗುವಂಥದ್ದು ಅಂಥದ್ದನ್ನೆಲ್ಲ 3 ದಿನ ಹಾಕೋದು. ಅದಕ್ಕೆ 3 ದಿನ ಬರೀ ಗಂಜಿ, ಅನ್ನ, ಹೆಚ್ಚು ಅಂದರೆ ಕಾಳು ಮೆಣಸಿನ ಸಾರು ಅದೊಂದು ಹಾಕ್ಬೋದು ಅಂತ ಉಂಟು. ತುಪ್ಪ ಕೊಂಚೂರು ಕಾಳು ಮೆಣಸಿನ ಸಾರು ಅಡ್ಡಿಲ್ಲ. ಬರೀ ತಿಳಿಸಾರು ಅಥವಾ ಬೇಯಿಸಿದ ತರಕಾರಿಯ ನೀರು, ಎಲ್ಲ ತರಕಾರಿಯೂ ಆಗುವುದಿಲ್ಲ. ಹೀರೆ, ಪಡವಲ ಅಂಥದ್ರದ್ದು ರಸ. ಸೊ 3 ದಿನಗಳಿಗೆ ತರಕಾರಿ ಕೂಡ ಅವಾಯ್ಡ್ ಮಾಡ್ಬೋದು. 3 ದಿನಗಳ ನಂತರ ಸ್ವಲ್ಪ ಅಂದರೆ ಹೀರೆ, ಪಡವಲ, ಬೆಂಡೆ ಅಂಥದ್ದು ಕೊಡ್ಬೋದು. 1 ದಿನ ಆದರೂ ಸೀಗೆ ಸೊಪ್ಪಿನ ಸಾರು ಕೊಡಲೇಬೇಕು ಅಂತ ಉಂಟು. ಅದು ಹೊಟ್ಟೆಯಲ್ಲಿರುವ ಹೆಚ್ಚಿನ ತೈಲಾಂಶ, ಪಸೆ, ತುಪ್ಪ, ತೈಲ ಅಂಥದ್ದೆಲ್ಲ ಇದ್ದದ್ದನ್ನು ತೆಗೆದು ಬಿಡ್ತದೆ. ಅದಕ್ಕೆ ಸೀಗೆ ಸೊಪ್ಪಿನ ಸಾರು ಕೊಡಲಿಕ್ಕೆ ಹೇಳಿ. ಹಾಗೆ ಸೀಗೆ ಸೊಪ್ಪಿನ ಬಿಸಿನೀರು ಮಾಡಿ ಇಟ್ಟು ಕುಡಿಬೋದು. ಧ್ಯೇಯ ಏನಂತ ಹೇಳಿದ್ರೆ 11ನೇ ದಿನ ಮಧ್ಯಾಹ್ನದಿಂದ ತರಕಾರಿಗಳೆಲ್ಲ ಮನೆಯಲ್ಲಿ ಏನೇನು ತರಕಾರಿ ಮಾಡ್ತೇವೋ ಅದೆಲ್ಲ ಬಾಣಂತಿಗೆ ಸ್ವಲ್ಪ ಹಾಕಬೇಕು. ಹಾಗೆ ನಿಯಮ ಅಂದರೆ 11ನೇ ದಿನದ ನಂತರ ಎಲ್ಲ ತರಕಾರಿಯು ತಿನ್ಬಹುದು. ಪ್ರಿನ್ಸಿಪಲ್ ಮಾತ್ರ ಒಂದೇ, ಅಜೀರ್ಣ ಆಗಬಾರ್ದು. ಮತ್ತು ಆಗಾಗ ಮಾಡಿದ್ದನ್ನು ಕೊಡಬೇಕು. ಬಾಣಂತನದ 6 ವಾರಗಳಲ್ಲಿ ಆಹಾರ ಕ್ರಮವನ್ನು ಹೇಗೆ ಹೊಂದಿಸಿಕೊಳ್ಳಬಹುದು? ದಕ್ಷಿಣ ಕನ್ನಡದವರು ಬೆಳಗ್ಗೆ ಬಾಣಂತಿಗೆ ಗಂಜಿ, ಕುಚ್ಚಿಗೆ ಅಕ್ಕಿ ಗಂಜಿ, ಅದರಲ್ಲಿ ತೆಳಿ ಸಹಿತ ಗೊತ್ತಿಲ್ಲ, ತೆಳಿ ಬಸಿದು ಗಂಜಿ ಕೊಡ್ತಾರೆ. ಗಂಜಿಗೆ ಮೊದಲ ತುತ್ತಿಗೆ ತುಪ್ಪ, ಕಾಳುಮೆಣಸು ಪುಡಿ, ಉಪ್ಪು ಮತ್ತು 2 ಪೇಟ್ಲಕಾಯಿ ಅಂದರೆ ಕಾವಟೆ ಕಾಯಿ ಉಪ್ಪಲ್ಲಿ ಹಾಕಿ ತೆಗೆದಿರ್ತಿತ್ತು, ಅದು ಹಾಕ್ಬೋದು. ನಿಂಬೆಹಣ್ಣಿನ ಉಪ್ಪಿನಕಾಯಿ, ಮೆಣಸು ಹಾಕದ ಉಪ್ಪಿನಕಾಯಿ, ಅಷ್ಟನ್ನೇ ಕೊಡ್ತಿದ್ದರು. ಮತ್ತು ಆಗಾಗ ಕಡದ ಮಜ್ಜಿಗೆ, ಹುಳಿ ಆಗದ ಮಜ್ಜಿಗೆ, 1 ತುತ್ತು, ಕೊನೆಯೇ 1-2 ತುತ್ತಿಗೆ ಅದನ್ನು ಹಾಕಿ ಊಟ ಮಾಡೋದು. ಅದು
ಮತ್ತು ನಿಂಬೆಕಾಯಿ ಉಪ್ಪಿನಕಾಯಿ ಅಷ್ಟೇ ಕೊಡುವುದು. ತರಕಾರಿ ಇದೆಲ್ಲ 3 ದಿನಗಳಿಗೆ ಬೇಡ, ಯಾಕೆಂದರೆ ಹೊಟ್ಟೆ ಕೇಳುವುದಿಲ್ಲ. ಯಾಕೆಂದರೆ ಭಾಳ ಪ್ರೆಷರ್ನಲ್ಲಿದ್ದ ಹೊಟ್ಟೆ ಒಂದೇ ಸರ್ತಿ ರಿಲೀಸ್ ಆಗಿರೋದು, ಅದಕ್ಕೆ ಎಲ್ಲವನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ಕೂಡುವುದಿಲ್ಲ. ಹಾಗೆ ಅದಕ್ಕೆ ಕೂಡುವಷ್ಟು ಮಾತ್ರ ನಾವು ಕೊಡಬೇಕಾಗ. ಗಂಜಿಯಲ್ಲೂ ಹಾಗೆ ಅವರವರ ಅಭ್ಯಾಸ ಇದ್ದದ್ದು, ಬೆಳ್ತಿಗೆಯೋ ಕುಚ್ಚಿಗೆಯೋ ಅದು ಅವರವರ ಅಭ್ಯಾಸ. ಆಯಾ ಊರಿನ ಅವರವರ ಅಭ್ಯಾಸ ಪ್ರಕಾರ ತೆಕ್ಕೊಳ್ಬೋದು. ತಿಂಡಿ ಸಹ ಹಾಗೆ, ಉದ್ದಿನ ತಿಂಡಿ ಅಥವಾ ತೀರಾ ಹುಳಿ ಬಂದದ್ದು, ಖಾರದ್ದು ಅಂಥದ್ದನ್ನೆಲ್ಲ ತಿನ್ನಬೇಡಿ ಅಂತ ಹೇಳುತ್ತೇವೆ. ಬರೀ ಅಕ್ಕಿ ತಿಂಡಿ ಅಥವಾ ಗೋಧಿ ಅಭ್ಯಾಸ ಇರೋರು ಅದರ ತಿಂಡಿ ತೆಕ್ಕೊಳ್ಬೋದು. ಅದು ಕೂಡ ನಾನು ಹೇಳುವುದೇನೆಂದರೆ 11 ದಿನಗಳ ನಂತರವೇ ತೆಕ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಅನ್ನ ಜೀರ್ಣ ಆದಷ್ಟು ಸುಲಭವಾಗಿ ತಿಂಡಿ ಜೀರ್ಣ ಆಗೋದಿಲ್ಲ. ಹಾಗಾದ ಕಾರಣ 11 ದಿನಗಳ ನಂತರ ಒಂದು ತಿಂಡಿ ಮಾಡ್ಬೋದು. ಅಥವಾ 11 ದಿನಗಳವರೆಗೆ ದಕ್ಷಿಣ ಕನ್ನಡದಲ್ಲಿ ನೀರು ದೋಸೆ ಅಂತ ಮಾಡ್ತಾರೆ, ಅದು ಅಡ್ಡಿ ಇಲ್ಲ. ಮಿತಿ ಹೇಳಿದ್ದೇನೆ, ಮಿತಿ ಪ್ರಕಾರವೇ ಹಣ್ಣು ಹಾಲು ಎಲ್ಲ ಬಾಣಂತಿಗೆ ಕೊಡಬೇಕು. ಅವರವರ ಅನುಕೂಲಕ್ಕೆ ತಕ್ಕಂತೆ 10 ಗಂಟೆಗೆ ಈಗ ಸ್ನಾನ ಮಾಡಿ ಬಂದು ಅಥವಾ ಸ್ನಾನಕ್ಕೆ ಹೋಗಬೇಕಾದ್ರೆ ಹಣ್ಣು ತಿಂದು ಹೋಗಿ ಸ್ನಾನ ಮಾಡ್ಬೋದು, ನಿಲ್ಲಕ್ಕೆ ಶಕ್ತಿ ಆಗ್ತದೆ. ಬಂದು ಹಾಲು ಕುಡಿಬೋದು, ಅಥವಾ ಹಣ್ಣು ಮಧ್ಯಾಹ್ನ ಮೇಲೆ ತಿನ್ಬೋದು. ಹಾಲು ಬೆಳಗ್ಗೆ ಸ್ನಾನ ಮಾಡಿ ಬಂದು ಅಥವಾ ಹಾಲು ಕಾಫಿಯೋ ಬಿಸಿ ಕಾಫಿ ಏನಿದ್ರೂ ಬಿಸಿ ಯಾಗಿ ತೆಕ್ಕೊಳ್ಬೇಕು. ಅದು ಅವರವರ ಅನುಕೂಲಕ್ಕೆ ತಕ್ಕಂತೆ ತೆಕ್ಕೊಳ್ಬೋದು. ಮಧ್ಯಾಹ್ನವೂ ಅದೇ ತತ್ವ. 11ನೇ ದಿವಸ ನಂತರ ತರಕಾರಿಗಳು, ಹುಳಿ ಸಾಂಬಾರು ಪಲ್ಯ ತಾಜಾ ಆಗಾಗಿದ್ದು ಊಟ ಮಾಡಿ, ಕೊನೆಗೆ ಸಿಹಿ ಹುಳಿ ಮಜ್ಜಿಗೆ ಅಷ್ಟು ಒಳ್ಳೆಯದಲ್ಲ, ಸಿಹಿಯಾದ ಮಜ್ಜಿಗೆ, ಆವತ್ತಾವತ್ತಿನ ಹುಳಿಯಲ್ಲದ ಮಜ್ಜಿಗೆ, ನಿಂಬೆಕಾಯಿ ಉಪ್ಪಿನಕಾಯಿ ಹೇಳೋದು. ಮೆಣಸು ಹಾಕಿದ ಉಪ್ಪಿನಕಾಯಿ ಅಷ್ಟು ಒಳ್ಳೆಯದಲ್ಲ, ಯಾಕೆಂದರೆ ಅದು ನಮ್ಮ ಕರಳು ಹೊಟ್ಟೆಯನ್ನು ಇರಿಟೇಟ್ ಮಾಡುತ್ತದೆ. ನೀವು ಮೆಣಸನ್ನು ಕೈಯಲ್ಲಿ ಹಾಕಿ ನೋಡಿ ಏನಾಗುತ್ತೆ, ಅದು ಅಲ್ಲಿ ಒಳಗೆ ಹೋಗಿ ಸಾಧನೆ ಮಾಡಿಸ್ತದೆ. ಹಾಗಾದ ಕಾರಣ ಅದನ್ನು ಹೇಳುವುದಿಲ್ಲ ಅಷ್ಟೇ. ಸಾಯಂಕಾಲದ ಹೊತ್ತಿಗೆ ಒಂದು ಲೋಟ ಬಿಸಿ ಕಾಫಿ ಅಥವಾ ಅವರವರ ಅಭ್ಯಾಸ ಇದ್ದ ಹಾಗೆ ಕಾಫಿಯೋ ಚಾವೋ ಅಥವಾ ಹಾಲು ಯಾವುದಾದ್ರೂ ತಗೊಳ್ಬೋದು. ಅಥವಾ ಹಣ್ಣನ್ನು ಸಾಯಂಕಾಲ ತಿನ್ಬೋದು. ಮಧ್ಯಾಹ್ನಕ್ಕೆ ಸಾಂಬಾರು ಪಲ್ಯ ಎಲ್ಲ ಫ್ರೆಶ್ ಇರ್ತದೆ, ರಾತ್ರಿಗೆ ಪುನಃ ಬಿಸಿ ಮಾಡಿ ಹಾಕ್ತಾರೆ, ಅದು ಅಷ್ಟು ಒಳ್ಳೆಯದಲ್ಲ. ಆಗ ತರಕಾರಿ ಹೋಳು ಸ್ವಲ್ಪ ಹಾಕ್ಕೊಂಡು ಮತ್ತು ಹಾಲನ್ನು ಮಜ್ಜಿಗೆಯನ್ನು ಊಟ ಮಾಡೋದು ಒಳ್ಳೆಯದು. ಹುಳಿ ಸಾಂಬಾರು ಪಲ್ಯ ಆಗಾಗ ಮಾಡಿದ್ದಿದ್ರೆ ಹಾಕ್ಕೊಳ್ಬೋದು. ಪುನಃ ಪುನಃ ಕುದಿಸಿದ ಆಹಾರ ಒಳ್ಳೆಯದಲ್ಲ, ಯಾರಿಗೂ ಒಳ್ಳೆಯದಲ್ಲ, ಬಾಣಂತಿಗಂತೂ ಅಲ್ಲ. ನನ್ನ ಅಜ್ಜ ನನ್ನ ತಂದೆಯವರು ಮಧ್ಯಾಹ್ನದ ಅಡಿಗೆ ಇದ್ದರೆ ಬಿಸಿ ಮಾಡದೆ ಬಡಿಸಿದ್ರೆ ಊಟ ಮಾಡುತ್ತಿದ್ರು, ಬಿಸಿ ಮಾಡಿ ಬಡಿಸಿದ್ರೆ ಊಟ ಮಾಡ್ತಿರ್ಲಿಲ್ಲ. ರಾತ್ರಿಗೆ ಮಜ್ಜಿಗೆ ಹುಳಿ ಆಗ್ತದೆ, ಮಜ್ಜಿಗೆ ಹುಳಿ ಆಗದೆ ಹೋದರೆ ಮಜ್ಜಿಗೆ ಅಡ್ಡಿಲ್ಲ, ಅಲ್ಲದೆ ಹೋದರೆ ಮಜ್ಜಿಗೆ ಬಿಟ್ಟು ಹಾಲು ಊಟ ಮಾಡ್ಬೋದು. ಆದರೆ ಹಾಲು ಊಟ ಮಾಡುವಾಗ ಅದಕ್ಕೆ ಉಪ್ಪು ಸೇರಿಸಬಾರ್ದು, ಸಪ್ಪೆ ಊಟ ಮಾಡಲಿಕ್ಕೆ ಕಲಿಬೇಕು. ಹಾಲನ್ನು ಊಟ ಮಾಡುವುದೇ ಇಲ್ಲ ಅಂತಿರುವವರು ತುಪ್ಪ ತಿಳಿ ಸಾರು ಹಾಕ್ಕೊಳ್ಬೋದು. ಆಮೇಲೆ ಹುಳಿ ಇಲ್ಲದ ಮಜ್ಜಿಗೆ ಇದ್ದರೆ ಊಟ ಮಾಡ್ಬೋದು, ಅಡ್ಡಿಲ್ಲ. ಹಾಲು ಮಜ್ಜಿಗೆ ಒಟ್ಟಿಗೆ ಊಟ ಮಾಡಬಾರ್ದು, ಒಟ್ಟಿಗೆ ಕಲಿಸ್ಬಾರ್ದು, ಹಾಲನ್ನು ಕುಡಿದ್ರೆ ಆಯ್ತು. ಆಮೇಲೆ ಬಾಣಂತಿಗೆ ಇದು ನಮ್ಮದು, ಯಾಕೆಂದರೆ ನನ್ನ ಅಜ್ಜ ಆಯುರ್ವೇದ ಪಂಡಿತರು, ಹಾಗೆ ನಮ್ಮ ಮನೆಯ ಕ್ರಮ ಹೀಗೆ. ಬಾಣಂತಿ ಲೇಹ ಉಂಡೆ ಅಂತ ಮಾಡಿಕೊಡುವ ಕ್ರಮ ಇದೆ. ಬಾಣಂತಿಯ ಆರೋಗ್ಯದ ಮೇಲೆ ಅದರ ಪಾತ್ರವೇನು? 6 ವಾರ ಅಂದರೆ 42 ದಿವಸ, ಆ ಸಮಯವನ್ನು ನಾವು ಬಾಣಂತನ ಅಂತ ಕರೆಯೋದು. ಆ ಸಮಯದಲ್ಲಿ ಈಗಾಗಲೇ ಹೇಳಿದ ಹಾಗೆ ಆಹಾರ, ಔಷಧ, ವ್ಯಾಯಾಮ ಎಲ್ಲವೂ ಬೇಕು, ಅದನ್ನು ಸರಿಯಾಗಿ ತೆಕ್ಕೊಳ್ಬೇಕು. ಆಮೇಲೆ ತಾಯಿ ಮಗುವಿಗೆ ಹಾಲು ಉಡುವ ಕಾಲ. ಆಗ ಅವಳಿಗೆ ನಾವು ಕ್ಯಾಲೋರಿಫಿಕ್ ಲೆಕ್ಕ ಹಾಕುವಾಗ ಹಾಲು ಉಡುವ ತಾಯಿಗೆ ಸಾಮಾನ್ಯರಿಗಿಂತ 1.5 ಪಾಲು ಆಹಾರ ಕೊಡಿ ಅಂತ ಹೇಳ್ತೇವೆ. ಅದು ಯಾಕೆ ಅಂದರೆ ಹಾಲು ಉಡುವ ಬಗ್ಗೆ. ಹಾಗೆ ಬಾಣಂತನ 42 ದಿವಸದವರೆಗೆ ಔಷಧಿಗಳು ಕೊಟ್ಟರೆ, ಆಮೇಲೆ ಆಹಾರವಾಗಿ ಈ ಉಂಡೆ ಲೇಹ ಅದರಲ್ಲಿ ಹೆಚ್ಚಿರುವುದೆಲ್ಲ ಹೀಗೆ ನ್ಯೂಟ್ರಿಷನ್ನೇ. ಉಂಡೆಯಲ್ಲೂ ಅಷ್ಟೇ, ಲೇಹದಲ್ಲೂ ಅಷ್ಟೇ. ಅದನ್ನು 42 ದಿನದ ನಂತರ ಕೊಡುವುದು. ಹಾಗೆ
ಸಾಮಾನ್ಯವಾಗಿ ಬಾಣಂತಿ ಉಂಡೆ ಬಾಣಂತಿ ಲೇಹ ಮಾಡಿದರೆ ಅದು ಬಂದವರಿಗೆ ಕೊಡಬೇಕಂತ ಒಂದು ಕ್ರಮ ಉಂಟು. ಅದಕ್ಕೆ ಬಂದವರು ತಿಂದೇ ಮುಗಿದೋಗುದು ಉಂಟು, ಬಾಣಂತಿಗೆ ಮುಟ್ಟುವುದಿಲ್ಲ. ಎನಿವೆ ಅದರ ತತ್ವ ಏನಂದರೆ ಹಾಗೆ. ಆ ನಂತರ ಬಾಣಂತಿಗೆ ಆಹಾರಾಂಶ ಸಿಗ್ತದೆ ಅಂತ, ಅದಕ್ಕೋಸ್ಕರ ಅದನ್ನು ಕೊಡುವುದು. ಬಾಣಂತಿ ಲೇಹ, ಬಾಣಂತಿ ಉಂಡೆ ಅದನ್ನೆಲ್ಲ ಮಾಡಿ ಗೊತ್ತಿರುವವರು ಮಾಡುವುದು ಒಳ್ಳೆಯದು. ಅದು ಏನು ಹೇಗೆ ಅಂತ ಗೊತ್ತಿರುವವರು ಮಾಡುವುದು ಒಳ್ಳೆಯದು. ಮುಂದಿನ ಸಂಚಿಕೆಯಲ್ಲಿ ಬಾಣಂತಿಯ ಸ್ನಾನ, ಆರೈಕೆ, ಉಪಚಾರಗಳು ಹೇಗಿರಬೇಕು ಎನ್ನುವುದನ್ನು ತಿಳಿಯಲಿದ್ದೀರಿ.